ಕೇಳ್ತಾ ಇದ್ದಾರೆ. ಅವನ ಬಾಣದ ಒಂದು ಪ್ರಯೋಗ ಮಾಡಿದ ನಂತರ ಬುಗಿ ಬುಗಿಸಿದವು ಚುಕ್ಷೂರನ ಶರ ಬಗೆ ಬಗೆಯ ಕಿಡಿ ಹೊಗೆ ಹೊರಳಿ ಒಗಿಸಿದವು ದಿವಿ ಜರ ನರಣ್ಯವನ ಭುವನಗಳ ದಗದಗಿಸಿದವು ದೇವಿಯುದರಲಿ ನಗಿ ನಗಿಸುತ್ತಡರಲಿಕ್ಕೆ ಶಾಂಭವಿ ನಗುತ್ತ ಕಡಿದಳು ದೈತ್ಯನನ್ನು ನೋಯಿಸಿದಳಯ್ಯಂದ. ಆ ಚುಕ್ಷುರನ ಬಾಣಗಳನ್ನು ತರತರದ ಬಾಣಗಳನ್ನು ಆ ದೇವಿ ಏನು ಮಾಡಿದ ಎದುರಿನಲ್ಲಿ ಬರಲಿಕ್ಕಾಗಿ ಶಾಂಭವಿ ಅವುಗಳನ್ನು ನಗುತ್ತಾ ನಗುತ್ತಾ ರಾಕ್ಷಸನನ್ನು ಕಷ್ಟಪಡಿಸಿದಳು. ಅವನ ಬಾಣಗಳು ಒಂದು ಪ್ರಯೋಜನ ಆಗಲಾರ್ದಾಗ ನಾಶ ಮಾಡಿಬಿಟ್ಲು. ನಗುತ್ತ ಕಡಿದಳು ಶರವ ದೇಹದೊಳಗಿಸಿದಳು ರಕ್ತವನ್ನು ಸಿಂಧವ ತೆಗಿಸಿದಳು ಹಯ ಸಾರಥಿಯ ನೆತ್ತಿದಳು ಯಮಪುರಕ್ಕೆ ತೆಗೆ ಬಗೆಯ ಮಾಡಿದಳು ಚಕ್ಷುರ ನಗುಮಿಗಿಯ ಪ್ರಾಣಕ್ಕೆ ದಿವಿಜರೆ ನಗಿಸಿದಳು ಮಹಾದೈತ್ಯ ದಳಗಳ ನಳಿಸಿದಳು ಎಂದ. ಅವಾಗ ನಗು ನಗುತ್ತಾ ಸಂತೋಷದಿಂದ ಅವನ ಬಾಣಗಳನ್ನು ಎಲ್ಲ ಕಡಿದು ಯಾರು ಸಾರಥಿ ರಥಿಕ ಇವರನ್ನೆಲ್ಲ ಯಮಪುರಕ್ಕೆ ಕಳಿಸಿದಳು. ಅಂದರೆ ಅವನ್ನೆಲ್ಲ ನಾಶ ಮಾಡಿದಳು. ಕೊನೆಗೆ ಚಕ್ಷುರನಿಗೆ ಈ ಕಂಟಕವನ್ನು ತಂದಳು, ಕಷ್ಟವನ್ನು ಕೊಟ್ಟಳು. ದೇವತೆಗಳಿಗೆಲ್ಲ ಸಂತೋಷ ಆಗ್ತಿತ್ತು. ಎದ್ದ ನವ ಮಹಾಮೂರ್ಛೆ ತಿಳಿಯುತ್ತ ಲೆದ್ದ ಒಡಬಾ ನಳನ ಓಲ್ ಮುಳಿ ಗೆದ್ದ ಪ್ರಳಯಾಂತಕನ ಚರದಲ್ಲಿ ಅಡರಿ ವಸರಥವ ಯುದ್ಧದೊಳು ಹರಿಹರರ ಗೆಲುವೆನು ಗೆದ್ದಳೆನ್ನಯ ಹೆಂಗ ಸೀಕೆಯು ಗೆದ್ದೆನಾದಡೆ ಚಿಕ್ಷುರ ನಾಮನಗೆಂದ ಸಹಜಂದ. ಆವಾಗ ಅವನಂತನ ಒಂದು ಅರಗಳಿಗೆ ಮೂರ್ಛೆಯಾಗಿ ಬಿದ್ದಿದ್ದ. ದೇವಿಯು ಬಾಣಗಳನ್ನು ಪ್ರಯೋಗ ಮಾಡಲಿಕ್ಕಾಗಿ ಆ ರಾಕ್ಷಸರ ಸೈನ್ಯದಲ್ಲಿ ನಾಶ ಮಾಡ್ತಾ ಇದ್ದಳು. ಆವಾಗ ಇವನು ಅರಗಳಿಗೆ ಮೂರ್ಛೆಯಾಗಿ ಬಿದ್ದು ಮತ್ತೆ ಹೇಳ್ತಾನ. ಎಚ್ಚರಿಕೆ ಆದ ನಂತರ